ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್, ನಾನು ಇವತ್ತು ತುಂಬ ಕಡಿಮೆ ಸಮಯದಲ್ಲಿ ತುಂಬ ಟೇಸ್ಟಾಗಿರುವ ಒಂದು ಮೂಲಂಗಿ ತಂಬಳಿ ಮಾಡ್ತೀನಿ. ಅದಕ್ಕೆ ನೋಡಿ ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ: ಜೀರಿಗೆ, ಬೆಳ್ಳುಳ್ಳಿ, ಕಡಲೆ ಮತ್ತು ಕೊಬ್ಬರಿ. ಈ ಮೂಲಂಗಿನ ಚೆನ್ನಾಗಿ ಮೇಲ್ಗಡೆ ಎಲ್ಲ ತೊಳೆದ್ಬಿಟ್ಟು ಮೇಲಿಂದ ಎಲ್ಲ ಸ್ವಲ್ಪ ಎರೆದ್ಬಿಟ್ಟು ಚಿಕ್ಕದಾಗಿ ಹೆಚ್ಕೋಬೇಕು. ಅದನ್ನು ನಾನು ಆಮೇಲೆ ರೆಡಿ ಮಾಡ್ಕೊತೀನಿ. ಇದು ಮೂಲಂಗಿ ಮಹತ್ವದ ಬಗ್ಗೆ ತುಂಬ ಜನಕ್ಕೆಲ್ಲ ಗೊತ್ತಿರುತ್ತೆ ಅಲ್ವಾ. ನೋಡಿ, ಆಮೇಲೆ ನಾನು ಒಂದೆರಡು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದೆರಡು ಟೊಮೊಟೊನ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಈ ರೀತಿ ಫ್ರೈ ಮಾಡಿಕೊಂಡು ಮತ್ತು ಕಡಲೆ ಮತ್ತು ಕೊಬ್ಬರಿ ಎಲ್ಲ ಇಟ್ಕೊಂಡಿದ್ದೀನಿ ಅಲ್ವಾ, ಜೀರಿಗೆ, ಬೆಳ್ಳುಳ್ಳಿ, ಅದರ ಜೊತೆ ಅದನ್ನು ಮಿಕ್ಸ್ ಮಾಡಿ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ನೋಡಿ ಚಿಕ್ಕದಾಗಿ ಇದನ್ನು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಈ ಮೂಲಂಗಿ ತುಂಬ ಕೆಲವರಿಗೆ ಔಷಧಿಯ ಗುಣ ಇದರಲ್ಲಿ ಇದೆ. ಏನಂದರೆ ಇದು ಮೂಲವೇದಿ ಅಂತಾರಲ್ವ, ಪಲ್ಸ್ ಅಂತಾರಲ್ವ, ಅದಕ್ಕೆ ತುಂಬ ಉಪಯೋಗ ಆಗುತ್ತೆ. ಇದನ್ನು ಜ್ಯೂಸ್ ಮಾಡಿ ಕೂಡ ಕುಡಿತಾರೆ. ನೋಡಿ, ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡು ಮತ್ತು ಕರಿಬೇವನ್ನು ಇಟ್ಕೊಂಡಿದ್ದೀನಿ ಒಗ್ಗರಣೆಯಲ್ಲಿ. ಇಲ್ಲಿ ಸೈಡಲ್ಲಿ ಸಣ್ಣ ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಸಾಸಿವೆನ ಚಟಪಟ ಅಂತ ಸಿಡಿಸ್ಕೊಂಡ್ಬಿಟ್ಟು ಇದಕ್ಕೆ ಹೆಚ್ಚಿರೋ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ. ಅದು ಕೂಡ ಗೋಲ್ಡನ್ ಫ್ರೈ ಆಗಬೇಕು. ಮತ್ತು ಕರಿಬೇವನ್ನು ಸ್ವಲ್ಪ ಹಾಕ್ತಿದ್ದೀನಿ. ಕರಿಬೇವು ಹಾಕಿದರೆ ನೋಡಿ, ಕರಿಬೇವು ಮತ್ತು ಈರುಳ್ಳಿ, ಸಾಸಿವೆ ಎಲ್ಲ ಒಗ್ಗರಣೆನೂ ಎಣ್ಣೆ ಒಳಗೆ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಬೇಗ ಆಗುತ್ತೆ ಫ್ರೆಂಡ್. ಇದು ತಕ್ಷಣವೇ ಮಾಡಿಕೊಂಡು ಊಟ ಮಾಡ್ಬೋದು. ಬಿಸಿ ಬಿಸಿ ಮುದ್ದೆ ಜೊತೆ ಈ ಚಳಿಗಾಲಕ್ಕೆ ತುಂಬ ಕಾಂಬಿನೇಷನ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ಮೂಲಂಗಿಯ ಮಹತ್ವದ ಬಗ್ಗೆ ತಿಳಿದುಕೊಳ್ಳಿ ಫ್ರೆಂಡ್. ಕೆಲವರಿಗೆ ಹೇಳಿ, ಮೂಲಂಗಿ ಜ್ಯೂಸ್ ಮಾಡಿ ಕುಡಿದ್ರೆ ಬೇಗ ವಾಸಿಯಾಗುತ್ತಂತೆ ಮತ್ತು ಮೂಲವಾದಿ ಕಾಯಿಲೆ. ನೋಡಿ, ಮತ್ತು ಅನ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ, ಮುದ್ದೆ ಕೂಡ ರೆಡಿ ಮಾಡ್ಕೊತಿದ್ದೀನಿ ಸೈಡಲ್ಲಿ. ಆದರೆ ಮುದ್ದೆ ತೋರಿಸ್ತಿಲ್ಲ. ನಾನು ಅನ್ನ ಮಾತ್ರ ಒಂದು ಕುಕ್ಕರಲ್ಲಿ ಇಟ್ಕೊಂಡಿನಿ. ಇದನ್ನು ಒಗ್ಗರಣೆ ಮಾಡಿ ಕೆಳಗೆ ಇಟ್ಕೋಬೇಕು ಫ್ರೆಂಡ್. ಕೆಳಗಿಟ್ಟು ಹಾಕಬೇಕು ಎಲ್ಲ. ಬಿಸಿ ಇದು ಹಾಕಬಾರ್ದು. ಸ್ವಲ್ಪ ತಣ್ಣಗಾದ ತಕ್ಷಣ ನೋಡಿ ರುಬ್ಬಿರುವ ಮಸಾಲೆನ ಹಾಕ್ಕೊತಿದ್ದೀನಿ. ಇದಕ್ಕೆ ಈ ರೀತಿ ಹಾಕ್ಕೊಂಡು ನಮಗೆ ಎಷ್ಟು ಗಟ್ಟಿ ಬೇಕು, ಎಷ್ಟು ತೆಳ್ಳಗೆ ಬೇಕು ನೋಡಿಕೊಂಡು ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ನಾನು ಕೂಡ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತಿದ್ದೀನಿ. ನೈಟ್ ಟೈಮಿಗಲ್ವ, ಸ್ವಲ್ಪ ಆದರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮತ್ತು ನೋಡಿ, ಸ್ವಲ್ಪ ನೀರು ಸೇರಿಸ್ತಿದ್ದೀನಿ. ಯಾಕೆಂದರೆ ತುಂಬ ಗಟ್ಟಿಯಾದರೆ ಚೆನ್ನಾಗಿ ಕಾಣಲ್ಲ. ಅದಕ್ಕೆ ಒಂದು ಹದಕ್ಕೆ ಬರಬೇಕಲ್ವ, ಯಾವುದೇ ಆಗಲಿ ಒಂದು ಹದ ಮಾಡಿಕೊಂಡ್ರೆ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಸಾಕು ನನಗೆ. ಮತ್ತು ಚಿಕ್ಕದಾಗಿ ನಾನು ಹೆಚ್ಚಿರುವ ಮೂಲಂಗಿನ ಇದಕ್ಕೆ ಸೇರಿಸ್ತಾಯಿದ್ದೀನಿ. ಎಲ್ಲ ಹಾಕ್ತಿದ್ದೀನಿ ನೋಡಿ. ಇದ್ರ ಜೊತೆ ಕಡಲೆಕಾಳು ಕೂಡ ಹುರಿದು ಹಾಕಿ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕ್ಕೆ. ನಾನು ಹಾಕ್ತಿಲ್ಲ, ಬರೀ ಮೂಲಂಗಿ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ನಮ್ಮ ಸಾಂಬಾರು ರೆಡಿ ಆಯಿತು. ಅಂದರೆ ತಂಬುಳಿ, ಮೂಲಂಗಿ ತಂಬುಳಿ ರೆಡಿಯಾಗಿದೆ ಫ್ರೆಂಡ್. ಇದಕ್ಕೆ ನಾನು ಒಂದು ಬಿಸಿ ಮುದ್ದೆ ಮಾಡ್ತೀನಿ. ಮುದ್ದೆನೇ ಊಟ ಮಾಡಿದ್ರೆ ಚೆನ್ನಾಗಿ. ಈ ಮೂಲಂಗಿ ನೆಗಡಿ ಆಗಿರ್ಬೋದು, ಶೀತ ಆಗಿರ್ಬೋದು, ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಸೂಪರಾಗಿರುತ್ತೆ. ನೀವು ಕೂಡ ಕಡಿಮೆ ಸಮಯದಲ್ಲಿ ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಬಿಸಿ ಮುದ್ದೆ ಕೂಡ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಮುದ್ದೆನ ತಟ್ಟೆಲ್ಲ ಹಾಕ್ಕೊತಾ ಇರೋದು, ಮತ್ತು ಮಾಡಿರುವ ತಂಬುಳಿನ ಕೂಡ ತಟ್ಟೆಲ್ಲ ಹಾಕ್ಕೊತಾ ಇರೋದು, ಬಿಸಿ ಮುದ್ದೆನ ಊಟ ಮಾಡ್ತಾ ಇರೋದು, ಆರೋಗ್ಯವಾಗಿ ಇರೋದು, ತುಂಬ ಚೆನ್ನಾಗಿ ಕಣ್ತುಂಬ ನಿದ್ದೆ ಮಾಡೋದು ಅಲ್ವಾ ಫ್ರೆಂಡ್. ಇಷ್ಟೆಲ್ಲ ಇದ್ದರೆ ಸ್ವರ್ಗಕ್ಕೆ 3 ಮೆಟ್ಲು ಅನ್ನೋ ಹಾಗೆ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪ್ಲೀಸ್ ನೋಡಿ ಅಂತ ಹೇಳ್ತಾ, ಮತ್ತು ನನ್ನ ವಿಡಿಯೋ ಹೊಸಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇಷ್ಟ ಆದರೆ ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್.